ಏನಂತೀರಿ ಉತ್ತರ ಕರ್ನಾಟಕದ ಮಂದಿ? ಇವತ್ತು ನಿಮಗೆಲ್ಲ ಒಂದು ಮೊಸರು ಬುತ್ತಿ ಮಾಡೋದು ತೋರಿಸ್ತೀನಿ. ನಿಮಗೆಲ್ಲ ಗೊತ್ತಿರಬೇಕು ಅನಿಸುತ್ತೆ, ನೋಡ್ಕೊಳ್ಳಿ. ಒಂದು 4-5 ಕಾಳುಮೆಣಸು, ಒಂದು ಅರ್ಧ ಟೀ ಸ್ಪೂನು ಜೀರಿಗೆ, ಒಂದು 4 ಲವಂಗ, ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಗೂ ಹಸಿ ಶುಂಠಿ ಅರ್ಧ ಇಂಚು ಎಲ್ಲನೂ ಚಚ್ಕೊಂಡು ಸಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಳಿ. ಫಸ್ಟು ಡ್ರೈ ಪುಡಿ ಮಾಡ್ಕೊಳ್ಳಿ, ಆಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ. ಈಗ 1 ಕಪ್ ಅಕ್ಕಿಗೆ 3 ಕಪ್ ನೀರು ಹಾಕಿಬಿಟ್ಟು ಉಪ್ಪು ಹಾಕಿ ಮೆತ್ತಗೆ ಅನ್ನ ಮಾಡ್ಕೊಂಬಿಡಿ. ಅದನ್ನು ಸ್ವಲ್ಪ ಮೊಸರು ಹಾಲು ಹಾಕಿ ಮೆತ್ತಗೆ ನಾದ್ಕೊಂಬಿಡಿ. ತುಂಬ ಮೃದು ಮಾಡ್ಕೊಬೇಡಿ, ಗಟ್ಟಿಗೆ ಇರಲಿ ಅದು. ಆದರೆ ಅನ್ನ ಕ್ಲೀನಾಗಿ ಮ್ಯಾಶ್ ಮಾಡ್ಕೊಂಬಿಡಿ. ಆಮೇಲೆ ನಾನು ಹೇಳಿರೋ ಅಂಥ ಎಲ್ಲ ಸಾಮಗ್ರಿಗಳದ್ದು ಪುಡಿ ಮಾಡಿಬಿಟ್ಟು ಅನ್ನಕ್ಕೆ ಹಾಕಿ ಕಲಸಿ ಸಾಸಿವೆ, ಜೀರಿಗೆ, ಕರಿಬೇವು, ಹಿಂಗಿನ ಒಗ್ಗರಣೆ ಹಾಕಿಬಿಟ್ಟು ಈ ಹದಕ್ಕೆ ಕಲಿಸ್ಕೊಂಡು ಈ ಥರ ಉಂಡೆ ಮಾಡಿ. ನೋಡಿ, ಮೊಸರು ಬುತ್ತಿ ರೆಡಿ ಆಯಿತು. ನೀವು ಮಾಡ್ತೀರ ತಾನೇ? ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಇದು ರೊಟ್ಟಿ ಪಂಚಮಿ ಅಂತ ಪಂಚಮಿ ಹಬ್ಬದಲ್ಲಿ ಹಾಗೂ ಸಂಕ್ರಾಂತಿಯಲ್ಲಿ ಕಂಪಲ್ಸರಿ ಮಾಡಲೇಬೇಕು. ಇದ್ರ ಜೊತೆಗೆ ಕುರ್ರಾಳ್ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಬೆಸ್ಟ್ ಕಾಂಬಿನೇಷನ್.